5 ವರ್ಷ ನಾನೇ ಸಿಎಂ ಅನ್ನೋ ಸಿದ್ದರಾಮಯ್ಯನವರ ಹೇಳಿಕೆ. 5 ವರ್ಷ ನಮ್ಮದೇ ಸರ್ಕಾರ, ನಾನೇ ಸಿಎಂ ಅನ್ನೋ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟರು. ಡಿಕೆ ಶಿವಕುಮಾರ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸಪೋರ್ಟ್ ಮಾಡ್ತೀನಿ, ಮಾಡಲೇಬೇಕು, ನನಗೆ ಬೇರೆ ಯಾವ ಆಯ್ಕೆ ಇದೆ ಹೇಳಿ. ಡಿಕೆ ಶಿವಕುಮಾರ್ ಕೊಟ್ಟಂತ ರಿಯಾಕ್ಷನ್ ಇದು. ಸಿಎಂ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಪಕ್ಷ ಏನ್ ತೀರ್ಮಾನ ತಗೊಳ್ಳುತ್ತೋ ಅದನ್ನ ಪಾಲಿಸ್ತೀನಿ ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ, 5 ವರ್ಷ ನಮ್ಮದೇ ಸರ್ಕಾರ, ನಾನೇ ಸಿಎಂ ಅಂತ. ಅದಕ್ಕೆ ಡಿಕೆ ಶಿವಕುಮಾರ್ ಅವರಲ್ಲಿ ಪ್ರತಿಕ್ರಿಯೆ ಕೇಳಿದಾಗ ಅವ್ರು ಕೊಟ್ಟಂತ ರಿಯಾಕ್ಷನ್ ಇದು. ಸಿಎಂ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಸಪೋರ್ಟ್ ಮಾಡಲೇಬೇಕು, ಮಾಡ್ತೀನಿ ಅಂತನೂ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೊಟ್ಟಂತ ಪ್ರತಿಕ್ರಿಯೆ ಇದು. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ, ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಈ ವಿಚಾರವಾಗಿ ಹೈಕಮಾಂಡ್ ಏನೇ ತೀರ್ಮಾನ ತಗೊಳ್ಳಿ, ಪಕ್ಷ ಏನೇ ನಿರ್ಧಾರ ಮಾಡಲಿ, ಅದಕ್ಕೆ ನನ್ನ ಬೆಂಬಲ ಇದೆ. ಸಿಎಂ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀನಿ ನಾನು ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅಕ್ಟೋಬರ್ ಡೆಡ್ಲೈನ್ ನ ಕತೆ ಏನು? ಸೆಪ್ಟೆಂಬರ್ ನಲ್ಲೊಂದು ಕ್ರಾಂತಿ ಆಗತ್ತೆ ಅಂತ ಕೆಎನ್ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟರು. ಏನು ಕ್ರಾಂತಿ ಅದು? ಈ ಬದಲಾವಣೆನಾ ಅಂತ ಚರ್ಚೆ ಜೋರಾಯಿತು. ಮತ್ತೊಂದು ಕಡೆ ಅಕ್ಟೋಬರ್ ಡೆಡ್ಲೈನ್ ಅನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ರು. ಹಾಗಾದ್ರೆ ಇವೆಲ್ಲದರ ಕತೆ ಏನಾಗತ್ತೆ? ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಪತ್ರಕರ್ತರು ಅದನ್ನ ಮತ್ತೊಮ್ಮೆ ಮರು ಪ್ರಶ್ನೆ ಮಾಡ್ತಾರೆ. ನಿಮ್ಮದೇ ಸರ್ಕಾರ ಇರುತ್ತೆ 5 ವರ್ಷ, ನೀವೇ ಸಿಎಂ ಆಗಿರ್ತೀರಾ? ಹೌದು, ನಾನೇ ಸಿಎಂ ಆಗಿರ್ತೀನಿ. ಎನಿ ಡೌಟ್ ಅಂತ ಕೇಳಿದ್ದಾರೆ. ನಿಮಗೇನಾದ್ರೂ ಅನುಮಾನ ಇದೆಯಾ ಅಂತ ಖಡಾಖಂಡಿತವಾಗಿ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ. ಒಂದು ಭಾರಿ ಬದಲಾವಣೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗತ್ತೆ ಅನ್ನೋ ನಿರೀಕ್ಷೆಯೂ ಇದೆ. ಚರ್ಚೆಯೂ ಜೋರಾಗಿರೋ ಈ ಸಮಯದಲ್ಲಿ ಸಿಎಂ ಕೊಟ್ಟಂತ ಹೇಳಿಕೆ, ಅದಕ್ಕೆ ಪ್ರತಿಯಾಗಿ ಡಿಸಿಎಂ ಕೊಟ್ಟಂತ ಹೇಳಿಕೆ. Objection to it. Whatever the party high command tells and whatever it desires, it will be fulfilled. Currently, the party is not backing you, sir, right now, because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK Shivakumar. Objection to it. Whatever the party high command tells and whatever it desires, it will be fulfilled. Currently, the party is not backing you, sir, right now, because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK Shivakumar. Objection to it. Whatever the party high command tells and whatever it desires, it will be fulfilled. Currently, the party is not backing you, sir, right now, because your supporters said you have sacrificed so much for the party. I don't want to discuss anything. All lakhs of workers have supported this party. It is not. What option I have? I have to stand by him, I support him, and I don't have any objection to it. Whatever the party high command tells and whatever it desires, it will be fulfilled. Currently, the party is not backing you, sir, right now, because your supporters said you have sacrificed so much for the party. You brought the party to power in the state. You fully contributed. I don't want to discuss anything. All lakhs of workers have supported this party. It is not only DK Shivakumar. Sir, power sharing. Sir, just give a bite on that. Your reaction on that. What option I have? I have to stand by him, I support him, and
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರಶಾಂತ್ ನಾತು ಇದ್ದಾರೆ ಸಂಪರ್ಕದಲ್ಲಿ. ಪ್ರಶಾಂತ್, ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಅನ್ನೋದನ್ನ ನಾವು ಕೇಳಿಸ್ಕೊಂಡ್ವಿ. ಪಕ್ಷ ಏನ್ ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾನು ಬದ್ಧ ಅಂತ. ಬಟ್ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣ ನಾವು ನೋಡಿದೀವಿ. ಓಪನ್ ಆಗಿ ಯಾವುದೇ ಈ ತರದ ಸ್ಟೇಟ್ಮೆಂಟ್ ಗಳನ್ನ ಅವ್ರು ಕೊಡೋದಿಲ್ಲ. ನೇರವಾಗಿ ಎದ್ದು ದೆಹಲಿಗೆ ಹೋಗ್ತಾರೆ. ಏನ್ ಕೆಲಸ ಆಗಬೇಕು, ಯಾರಿಂದ ಆಗಬೇಕು ಅದನ್ನ ಮಾಡಿಸುವಂತಹ ಕೆಲಸ ಯಾವತ್ತು ಡಿ ಕೆ ಶಿವಕುಮಾರ್ ಅವರು ರಾಜಕಾರಣ ಮಾಡಿದ್ದೆ ಆ ತರ. ಸೊ ಈ ವಿಷಯದಲ್ಲೂ ಅದೇ ದಾರಿ ಹಿಡಿದಿದ್ದಾರೆ ಅನ್ಸುತ್ತಾ? ಶ್ವೇತಾ, ನೋಡಿ, ರಾಜಕಾರಣ ಈ ರೀತಿಯ ಮಾಧ್ಯಮಗಳ ಹೇಳಿಕೆಯಿಂದ ನಡೆಯಲ್ಲ ಅನ್ನೋದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ. ಆದರೆ ಸಿದ್ದರಾಮಯ್ಯನವರು ಕಳೆದ ಕೆಲ ತಿಂಗಳುಗಳಿಂದ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ. 5 ವರ್ಷ ನಮ್ಮ ಸರ್ಕಾರ ಇರುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ನಾಯಕತ್ವ ಬದಲಾವಣೆಯ ಅಂತಿಮ ತೀರ್ಮಾನ AICC ತೆಗೆದುಕೊಳ್ಳುತ್ತೆ, ಯಾವುದೇ ರಾಜ್ಯದ ನಾಯಕರು ತೆಗೆದುಕೊಳ್ಳಲ್ಲ ಅನ್ನೋದನ್ನು ಹೇಳಿದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಶಾಸಕರ ಜೊತೆ 1-to-1 ಸಭೆಗಳನ್ನು ನಡೆಸಿದರು. ಮೇಲ್ನೋಟಕ್ಕೆ ಅದು ಗ್ಯಾರಂಟಿಗಳ ಕಾರಣಕ್ಕೋಸ್ಕರ, ಅನುದಾನದ ಕಾರಣಕ್ಕೋಸ್ಕರ ಅಂತ ಹೇಳಿದರೂ ಕೂಡ ಸರ್ಕಾರದ 2 ವರ್ಷ 2 ತಿಂಗಳ ಕಾಲಾವಧಿಯ ಒಟ್ಟಾರೆ ಇಮೇಜ್ ಹೇಗಿದೆ ಅನ್ನೋದರ ಬಗ್ಗೆ ಶಾಸಕರಿಂದ ಸುರ್ಜೇವಾಲಾ ಅಭಿಪ್ರಾಯ ಪಡೆದಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಅದಾದ ನಂತರ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, 5 ವರ್ಷ ನಾನೇ ಇರ್ತೀನಿ ಅಂದಿರೋದು ನಿಶ್ಚಿತವಾಗಿ ಅದಕ್ಕೊಂದು ಪೊಲಿಟಿಕಲ್ ಆಗಿರ್ತಕ್ಕಂಥ ಅರ್ಥ ಇದೆ. ಡಿ ಕೆ ಶಿವಕುಮಾರ್ ಹೇಳಿಕೆ ನೋಡಿ, ಅದರಲ್ಲಿ ವೇರಿಯೇಷನ್ಸ್ಗಳಿವೆ. ಕಳೆದ ಡಿಸೆಂಬರ್ನಲ್ಲಿ ಅವ್ರು ಏನು ಹೇಳಿದರು, ಹೈಕಮಾಂಡ್ ಹೇಳಿದ್ರು, ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಇಂಟರ್ವ್ಯೂ ಕೊಟ್ಟು, ಇಲ್ಲ ನಿಮ್ಮೊಂದು ಭರವಸೆಯನ್ನು ಕೊಟ್ಟಿದ್ರಿ, ಆ ಭರವಸೆಯನ್ನು ನೀವು ಫುಲ್ಫಿಲ್ ಮಾಡ್ತೀರಿ ಅನ್ನುವ ವಿಶ್ವಾಸ ನನಗಿದೆ ಅನ್ನೋದನ್ನು ಇಂಗ್ಲಿಷ್ ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಹೇಳುವ ಪ್ರಯತ್ನವನ್ನು ಮಾಡಿದರು. ಕಳೆದ 3-4 ತಿಂಗಳ ಬೆಳವಣಿಗೆಗಳನ್ನು ನೋಡಿದರೆ ಹೈಕಮಾಂಡ್ ಪೂರ್ತಿಯಾಗಿ ಡಿ ಕೆ ಶಿವಕುಮಾರ್ ಜೊತೆ ನಿಂತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಅದರ ಅರ್ಥ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಕೈ ಹಾಕುವ ಸಾಹಸವನ್ನು ಮಾಡುತ್ತಾ? ಡಿ ಕೆ ಶಿವಕುಮಾರ್ ಆಪ್ತರನ್ನು ಕೇಳಿದರೆ ಆ ಸಾಹಸವನ್ನು ಮಾಡಲಿಕ್ಕೆ ಹೈಕಮಾಂಡ್ ಅಣಿಯಾಗಿದೆ, ಹೈಕಮಾಂಡ್ ಒಪ್ಪಿಗೆ ಕೂಡ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಹೋದ ನಂತರ ಸಿದ್ದರಾಮಯ್ಯನವರು ಕೊಟ್ಟ ಹೇಳಿಕೆ ಮತ್ತು ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಕೊಟ್ಟ ಹೇಳಿಕೆ, ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ಗೆ ಒಂದು ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿ ಸ್ಪಷ್ಟವಾಗಿ ಗೊತ್ತಿದೆ. ಸಿದ್ದರಾಮಯ್ಯನವರು ಹಠ ಮಾಡಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಂದರೆ ಶಾಸಕರ ಹೆಚ್ಚು ಬೆಂಬಲ ಸಿದ್ದರಾಮಯ್ಯನವ್ರಿಗಿರುತ್ತೆ. ಆಗ ಹೈಕಮಾಂಡ್ಗೂ ಕೂಡ ಅವರನ್ನು ಕೆಳಗಿಳಿಸ್ತಕ್ಕಂಥದ್ದು ಕಷ್ಟವಾಗ್ಬೋದು. ಹೀಗಾಗಿ ಆ ಒಂದು ಕಾಂಬ್ಯಾಟಿವ್ ಮೋಡಿಗೆ ಹೋಗದೆ, ಸಂಘರ್ಷಕ್ಕೆ ಹೋಗದೆ ಹೈಕಮಾಂಡನ್ನು ಮನವೊಲಿಸಿ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳಿವೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.